ನಮಸ್ಕಾರ ರೀ ಎಲ್ಲರಿಗೂ ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತು ನಮ್ಮ ಮನೆಯೊಳಗೆ ಒಬ್ಬರ ಚೋಟ ಚಾಂಪಿಯನ್ ಅದಾರ ರೀ. ಅವ್ರಿಗೆ ನುಗ್ಗಿಕಾಯಿ ಸಾಂಬಾರು ಬೇಕಾಗೈತಿ. ಅದ್ರ ಸಲುವಾಗಿ ನಾವು ಇವತ್ತು ನುಗ್ಗಿಕಾಯಿ ಸಾಂಬಾರು ಮಾಡತ್ತೀವಿ ನೋಡ್ರಿ. ನಾ ಇಲ್ಲಿ ಒಂದು 5ರಿಂದ 6 ನುಗ್ಗಿಕಾಯಿ ತೊಗೊಂಡು ಈ ರೀತಿ ಏನಪ್ಪ ಅಂತಂದ್ರೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಅದ್ರನ್ನ ಸೊಟ್ಟಿ ಸುಲಿಯಾತೀನಿ ನೋಡ್ರಿ. ಈಗ ಈ ಸೊಟ್ಟಿ ಸುಲಿದಿದ್ದೆಲ್ಲ ನುಗ್ಗಿಕಾಯಿನೂ ಏನು ಮಾಡೋಣಪ್ಪ ಅಂತಂದ್ರೆ ಒಂದಿಷ್ಟು ಕುದಿಸ್ಕೊಂಬಿಡೋಣ ರೀ. ಕುದಿಸೋ ಸಲುವಾಗಿ ಇಲ್ಲೇ ಒಂದಿಷ್ಟು ನೀರು ಹಾಕಿ ಅದರೊಳಗೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕಿ ಒಲೆ ಮ್ಯಾಗಿಟ್ಟು ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಬಿಡೋಣ ರೀ. ಅವಾಗ ನುಗ್ಗಿಕಾಯಿ ಸ್ವಲ್ಪ ಮಿದು ಆಗ್ತಾವೆ ರೀ. ಈಗ ಇದ್ರ ಜೊತೆ ಏನಪ್ಪ ಅಂತಂದ್ರೆ ನುಗ್ಗಿಕಾಯಿ ಸಾಂಬಾರು ಮಾಡೋಕೆ ನಾವು ಇವತ್ತು ತೊಗರಿಬೇಳೆ ಯೂಸ್ ಮಾಡತ್ತೀವಿ ರೀ. ತೊಗರಿಬೇಳೆ ಒಳಗೆ ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡ್ಕೊಂಡೀವಿ. ಅದ್ರ ಜೊತೆ ಏನಪ್ಪ ಅಂತಂದ್ರೆ ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ, ಕರಿಬೇವು ಎಲ್ಲನೂ ಏನಪ್ಪ ಅಂತಂದ್ರೆ ನಾವು ಬೇಳೆ ಕುದಿಸುವಾಗನ ಹಾಕ್ಕೊಳತ್ತೀವಿ. ಯಾಕಂತಂದ್ರೆ ಈ ರೀತಿ ನಾವು ಎಲ್ಲ ಒಗ್ಗರಣೆ ಪದಾರ್ಥಗಳನ್ನು ಇದ್ರೊಳಗೆ ಹಾಕ್ಕೊಂಡು ಕುದಿಸೋದ್ರಿಂದ ಸ್ವಲ್ಪ ಸಾಂಬಾರು ಬೇರೆ ಟೇಸ್ಟ್ ಒಳಗೆ ಬರ್ತೈತೆ ರೀ. ಅದ್ರ ಜೊತೆ ಏನು ಅಂತಂದ್ರೆ ಒಂದಿಷ್ಟು ಅರ್ಶಿಣ ಪುಡಿ ಹಾಕಿ ಆಮೇಲೆ ಎಣ್ಣೆ ನೀರು ಎಷ್ಟು ಬೇಕಷ್ಟು ಅದಕ್ಕೆ ನೋಡಿ ಹಾಕ್ಕೊಂಡು ನಾವೀಗ ಬೇಳೆನೂ ಕುದಿಸ್ಕೊಂಡ್ಬಿಟ್ಟೀವಿ ರೀ. ಈಗ ಈ ಕುದ್ದಿದ ಬೇಳೆ ಎಲ್ಲನೂ ಏನಪ್ಪ ಅಂತಂದ್ರೆ ಒಂದಿಷ್ಟು ಕಡ್ಗೋಲು ತೊಗೊಂಡು ಚೆಂದಂಗೆ ನಾವೀಗ ಕಡ್ಕೊಂಬಿಡೋಣ ರೀ. ಈಗ ಬ್ಯಾಳೆ ಎಲ್ಲ ಕಡ್ಕೊಂಡ್ಮ್ಯಾಗ ನಾವೀಗ ಒಗ್ಗರಣೆ ಹಾಕಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ರೀ. ಒಗ್ಗರಣೆಗೆ ಇಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ನಾವು ಎಣ್ಣೆ ಯೂಸ್ ಮಾಡ್ಕೊಳತ್ತೀವಿ ಇವತ್ತು. ಇದ್ರೊಳಗೆ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಅವೆಲ್ಲ ಚಟಾಪಟ ಅನ್ನುವರೆಗೂ ಸ್ವಲ್ಪ ವೇಟ್ ಮಾಡೋಣ ರೀ. ನುಗ್ಗಿಕಾಯಿ ಸಾಂಬಾರು ಮುದ್ದೆ ಜೊತೆ ಅನ್ನದ ಜೊತೆ ಏನಪ್ಪ ಅಂತಂದ್ರೆ ಮಸ್ತ್ ಹತ್ತೈತೆ ನೋಡ್ರಿ. ಈಗ ಜೀರಿಗೆ ಮತ್ತು ಸಾಸಿವೆ ಚಟಾಪಟ ಅನ್ಬೇಕಾದ್ರೆ ಸ್ವಲ್ಪ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಹಾಕ್ಕೊಂಡೀನಿ ರೀ. ಅದನ್ನು ಫ್ರೈ ಮಾಡ್ಕೊಂಡು ಅದ್ರ ಜೊತೆ ಏನು ಅಂತಂದ್ರೆ ಮಸಾಲೆ ಖಾರ ಹಾಕ್ಕೊಂಡೀನಿ ರೀ 3 ಸ್ಪೂನ್ ಆಗುವಷ್ಟು. ಈಗ ಕುದಿಸಿದ ನುಗ್ಗಿಕಾಯಿನೂ ಅದ್ರೊಳಗೆ ಹಾಕ್ಕೊಂಡೀನಿ ರೀ. ನಮಗೆ ಎಷ್ಟು ಸಾಂಬಾರು ಬೇಕು ಅದನ್ನು ನೋಡಿ ಸ್ವಲ್ಪ ನೀರು ಹಾಕ್ಕೋಬೇಕು ರೀ. ಮ್ಯಾಲೆ ನಾ ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡತ್ತೀನಿ ರೀ. ಸ್ವಲ್ಪ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಯೂಸ್ ಮಾಡಿರಿ. ಅದ್ರ ಜೊತೆ ಈಗ ಕುದಿಸಿಟ್ಟಂಥ ಬ್ಯಾಳೆ ಏನು ಕಡ್ದಿದ್ದೀವಲ್ಲ ರೀ ಅದನ್ನು ಇದಕ್ಕೆ ಹಾಕ್ಕೊಂಡು ಈಗ ಕುದಿಯಾಕೆ ಬಿಡತ್ತೀವಿ ನೋಡಿರಿ. ಈ ರೀತಿ ಏನಪ್ಪ ಅಂತಂದ್ರೆ ಅಗದಿ ಸಿಂಪಲ್ಲಾಗಿ ನಾವು 10ರಿಂದ 15 ನಿಮಿಷದೊಳಗೆ ನುಗ್ಗೆಕಾಯಿ ಸಾಂಬಾರನ್ನು ಮಾಡ್ಕೊಬೋದು ನೋಡಿರಿ. ಈ ಸಣ್ಣ ಮಕ್ಕಳಿಗೆಲ್ಲ ಈ ರೀತಿ ಮಾಡಿ ನುಗ್ಗೆಕಾಯಿ ಏನಪ್ಪ ಅಂತಂದ್ರೆ ನಾವು ತಿನ್ನೋಕೆ ಕೊಡ್ಬೋದು ರೀ. ಈಗ ಸಾಂಬಾರು ಕುದಿಬೇಕಾದ್ರೆ ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಹಾಕ್ಕೊಂಬಿಡೋಣ ರೀ. ನಮ್ದು ನುಗ್ಗೆಕಾಯಿ ಸಾಂಬಾರು ಫೈನಲಿ ಈಗ ರೆಡಿ ಆಗೈತೆ ನೋಡಿರಿ. ಇಲ್ಲಿ ಒಬ್ಬರು ಚೋಟ ಚಾಂಪಿಯನ್ ಅದಾರ ರೀ. ಅವರಿಗೆ ಈಗ ನುಗ್ಗೆಕಾಯಿ ಸಾಂಬಾರು ಅನ್ನ ಹಾಕಿ ಟೇಸ್ಟ್ ಹೆಂಗಾಗೈತೆ ಅಂತ ಕೇಳೋಣ ರೀ. ಅವ್ರು ಹೇಳ್ತಾರೆ ರೀ. ನೋಡಿರಿ ಈಗ ಸಾಂಬಾರು ಕುದಿಲತ್ತೈತೆ ರೀ. ನೀವು ನಿಮ್ಮ ಮನೆಯೊಳಗೆ ಒಮ್ಮೆ ಈ ರೀತಿ ನುಗ್ಗೆಕಾಯಿ ಸಾಂಬಾರನ್ನು ಟ್ರೈ ಮಾಡಿರಿ. ನೋಡಿರಿ ಈಗ ನುಗ್ಗೆಕಾಯಿ ತಿನ್ನೋದ್ರೊಳಗೆ ನಮ್ಮ ಜಾನು ಭಾಳ ಬ್ಯುಸಿ ಆಗಿಬಿಟ್ಟಾಳ್ರಿ. ನೋಡಿರಿ ಸೂಪರ್ ಆಗೈತತ್ರಿ. ಧನ್ಯವಾದಗಳು.